ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ಎಣ್ಣೆಗಾಯಿನ ಹೇಗೆ ಮಾಡೋದು ಅಂತ ನಾನು ನಿಮಗೆ ನಮ್ಮ ಅಕ್ಕವ್ರ ಜೊತೆ ಸೇರಿ ಈ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಸೊ ಇದೊಂದು ಉತ್ತರ ಕರ್ನಾಟಕ ಶೈಲಿಯ ಫೇಮಸ್ ರೆಸಿಪಿ. ಸೊ ಇದಕ್ಕೇನೆಲ್ಲ ಬೇಕು ಅಂತ ನೋಟ್ ಮಾಡೋಣ ಬನ್ನಿ. 2 ಈರುಳ್ಳಿ, 1 ಕಪ್ ತೆಂಗಿನ ತುರಿ, ಆಮೇಲೆ ಕರಿಬೇವು ಸೊಪ್ಪು, 1 ಕಪ್ ಶೇಂಗಾ, ಖಾರದ ಪುಡಿ, ಕೊತ್ತಂಬರಿ ಕಾಳು, ಆಮೇಲೆ ಇನ್ನೊಂದು ಮಸಾಲ ಪೌಡರ್, ಸ್ವಲ್ಪ ಅರಶಿನ, ಬೆಳ್ಳುಳ್ಳಿ ಎಸಳುಗಳು, ಒಂದು ಹುಣಸೆ ಹುಳಿ ಮತ್ತು ಕೊತ್ತಂಬರಿ ಸೊಪ್ಪು, ಬೆಲ್ಲದ ಪುಡಿ. ಎಣ್ಣೆಗಾಯಿ ಮಾಡಲಿಕ್ಕೆ ನಮಗೆ ಈ ಥರ ಬದನೆಕಾಯಿನೇ ಬೇಕಾಗುತ್ತೆ. ಸೊ ಇಲ್ಲಿಗೆ ಮೊದಲು ನಾನು ನೀರುಳ್ಳಿನ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಹೋಳುಗಳನ್ನು ಮಾಡಿ ಕಟ್ ಮಾಡಿ ಇಟ್ಕೊಳ್ಬೇಕು. ಆಮೇಲೆ ನಾವು ಈ ಬದನೆನ ಚೆನ್ನಾಗಿ ಕಟ್ ಮಾಡಿ ಪೂರ್ತಿ ಹೋಳು ಮಾಡಬಾರ್ದು. ಸೈಡ್ಲಲ್ಲಿ ಸ್ವಲ್ಪ ಸ್ವಲ್ಪ ಗಾಯ ಹಾಕಿ ಈ ಥರ ಕಟ್ ಮಾಡಿ ಇಟ್ಕೊಂಡು ಆಮೇಲೆ ಸ್ವಲ್ಪ ನೀರಿನಲ್ಲಿ ಅದನ್ನು ಹಾಕಿ ನೆನೆಸಿ ಇಟ್ಕೊಳ್ಬೇಕು. ಸೊ ಇದರಿಂದ ಅದರಲ್ಲಿರೋ ಹುಳ ಎಲ್ಲ ಹೋಗಿಬಿಡುತ್ತೆ. ಬದನೆನ ಬೇಕಾದರೆ ನೀವು ಪೂರ್ತಿ ಹೋಳುಗಳನ್ನಾಗಿ ಕೂಡ ಮಾಡ್ಕೊಳ್ಬೋದು. ಸೊ ಈ ಥರ ಮಾಡಿದರೆ ಚೆನ್ನಾಗಿರುತ್ತೆ. ಸೊ ಬಾಣಲೆಯಲ್ಲಿ ಒಂದು 3 ಸ್ಪೂನ್ ಎಣ್ಣೆನ ತಗೊಂಡು ನೀರುಳ್ಳಿ, ಆಮೇಲೆ ಕೊತ್ತಂಬರಿ ಕಾಳು ಹಾಗೂ ಅರಸಿನ ಮತ್ತು ಬೆಳ್ಳುಳ್ಳಿ ಎಸಳುಗಳನ್ನು ಒಂದೊಂದಾಗಿ ಹಾಕಿ ಸ್ವಲ್ಪ ಸ್ವಲ್ಪ ಲೈಟಾಗಿ ನೀವು ಫ್ರೈ ಮಾಡ್ತಾ ಬರಬೇಕು. ಆಮೇಲೆ ಕರಿಬೇವು ಸೊಪ್ಪನ್ನು ಹಾಕಿ ಅದನ್ನು ಕೂಡ ಹಾಕಿ ಎಲ್ಲನೂ ಹಾಕಿ ಒಂದ್ಸಲ ಮಿಕ್ಸ್ ಮಾಡಿ. ಈಗ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಪುನಃ ಒಂದ್ಸಲ ಲೈಟಾಗಿ ಫ್ರೈ ಮಾಡಿ. ಹುಣಸೆ ಹುಳಿ, ಆಮೇಲೆ ತೆಂಗಿನ ತುರಿನ ಈಗ ಹಾಕ್ಕೊಂಡು ಚೆನ್ನಾಗಿ ಒಂದು ಲೈಟ್ ಉರಿಯಲ್ಲೇ ಇದನ್ನು ನೀವು ಫ್ರೈ ಮಾಡ್ತಾ ಇರಬೇಕು. ಈಗ ಇದಕ್ಕೆ ಸ್ವಲ್ಪ ಉಪ್ಪು, ಶೇಂಗಾ ಬೀಜ ಹಾಗೂ ಬೆಲ್ಲದ ಪೌಡರ್ ಹಾಗೂ ಆ ಮಸಾಲ ಪೌಡರ್ ಕೂಡ ಸೇರಿಸಿ ಮತ್ತೊಮ್ಮೆ ಚೆನ್ನಾಗಿ ಫ್ರೈ ಮಾಡಿ ಮಿಕ್ಸಿ ಜಾರ್ಗೆ ಶಿಫ್ಟ್ ಮಾಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸಿ ರುಬ್ಕೊಳ್ಬೇಕು. ಈ ಥರ ರುಬ್ಕೊಳ್ಳಿ. ಈ ಕನ್ಸಿಸ್ಟೆನ್ಸಿ ಬರಬೇಕು. ತುಂಬ ನೀರನ್ನು ಆ್ಯಡ್ ಮಾಡಬಾರ್ದು. ರೆಡಿ ಮಾಡಿ ಇಟ್ಕೊಂಡಿರೋ ಮಸಾಲಾನ ಈ ಥರ ಸ್ಟಫಿಂಗ್ ಮಾಡಬೇಕು. ಸೊ ಇಲ್ಲಿ ನಿಮಗೆ ಮಸಾಲ ಜಾಸ್ತಿ ಬೇಕು ಅಂದರೆ ಈಗ ತೋರಿಸಿರೋ ಇಂಗ್ರೀಡಿಯೆಂಟ್ಸ್ನ ನೀವು ಜಾಸ್ತಿ ಪ್ರಮಾಣದಲ್ಲಿ ತಗೊಂಡು ಮಸಾಲಾನ ರೆಡಿ ಮಾಡಿ. ಸೊ ನೀವೆಷ್ಟು ಕ್ವಾಂಟಿಟಿ ಬದನೆನ ತೊಗೊಳ್ತಾ ಇದ್ದೀರಿ ಅಂತ ಅಂದಾಜು ಮಾಡಿಕೊಂಡು ಸೊ ಮಸಾಲ ಇಂಗ್ರೀಡಿಯೆಂಟ್ಸ್ ಕೂಡ ಜಾಸ್ತಿ ಮಾಡ್ಕೊಳ್ಬೋದು. ಸೊ ಇಲ್ಲಿ ರೆಡಿಯಾಗಿದೆ. ಇದನ್ನು ನಾವು ಬಾಣಲೆಯಲ್ಲಿ ಕೂಡ ಮಾಡ್ಬೋದು, ಕುಕ್ಕರಲ್ಲಿ ಕೂಡ ಮಾಡ್ಬೋದು. ನಾನಿಲ್ಲಿ ಕುಕ್ಕರಲ್ಲಿ ಮಾಡ್ತಾ ಇದ್ದೀನಿ. ಮೊದಲಿಗೆ 2 ಸ್ಪೂನ್ ಎಣ್ಣೆನ ತಗೊಂಡು ಸಾಸಿವೆ, ಜೀರಿಗೆ ಹಾಗೂ ಕರಿಬೇವು ಸೊಪ್ಪನ್ನ ಹಾಕ್ತಾ ಇದ್ದೀನಿ. ಆಮೇಲೆ ಸ್ಟಫಿಂಗ್ ಮಾಡಿ ಇಟ್ಕೊಂಡಿರೋ ಬದನೆಕಾಯಿನ ಇದರಲ್ಲಿ ಸೇರಿಸ್ಕೊಂಡು ಉಳಿದಿರೋ ಮಸಾಲಾನ ಕೂಡ ಅದರ ಮೇಲೇ ಹಾಕಿ ಸೊ ನೀರನ್ನು ಕೂಡ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ 1 ವಿಸಿಲ್ ಆಗುವಷ್ಟು ತೆಕ್ಕೊಂಡು ಆಫ್ ಮಾಡಿ. ಸ್ವಲ್ಪ ಬೆಲ್ಲದ ಪೌಡ್ರ್ ಕೂಡ ಉಳಿದಿದ್ರೆ ಅದನ್ನು ಕೂಡ ಅದರಲ್ಲಿ ಆ್ಯಡ್ ಮಾಡ್ಬೋದು. ಸೊ ಇದು ಅನ್ನ ಹಾಗೂ ಚಪಾತಿ ಜೊತೆ ಒಳ್ಳೆ ಕಾಂಬಿನೇಷನ್. ಎಣ್ಣೆಗಾಯಲ್ಲಿ ನಿಮಗೆ ಇನ್ನೊಂದು ರೆಸಿಪಿನ ಕೂಡ ನಾನು ಮತ್ತೊಂದು ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಸೊ ಈಗ ಟೇಸ್ಟ್ ಅಂತೂ ಸೂಪರ್ ಆಗಿದೆ ಫ್ರೆಂಡ್ಸ್. ಸೊ ನೀವು ಕೂಡ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಗುಡ್ ಬೈ, ಹ್ಯಾವ್ ಅ ನೈಸ್ ಡೇ.